ಆ ಸರ್ಪಕ್ಕೆ ಹಲ್ಲಿನಲ್ಲಿ ವಿಷ ತುಂಬಿಕೊಂಡಿದ್ದಾರೆ. ಈ ನರನಾಗನಿಗೆ ಪ್ರತಿ ರೋಮ ರೋಮದಲ್ಲೂ ವಿಷ ತುಂಬಿಕೊಂಡಿದೆ. ಹಾವಿಗೆ 12 ವರ್ಷ ಸೇಡಿದ್ದರೆ ಈ ನರನಾಗನಿಗೆ ಯುಗ ಯುಗದಲ್ಲೂ ಸೇಡು. ಇನ್ನು ತಲೆ ಮೇಲಿನ ಮಾಂಸಾಹಾರದ ಹಸುಗು ಸಾದ. ಆ ಹೇಮಂತನ ತಮ್ಮ ರಾಜೇಂದ್ರ ನನ್ನ ಎದೆಗೆ ಎದೆ ಕೊಟ್ಟು ಸಕ್ಕಿನಿಂದ ಹಾರಾಡುತ್ತಿರುವನಲ್ಲ. ಲೇ ರಾಜೇಂದ್ರ, ನಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ರೂಪದ ನರನಾಗನೇ ಅಲ್ಲ. ಬಂದೆ ಸರ್ಕಾರ್ರಿ. ಅಲ್ಲಲ್ಲ ಸಾವುಕಾರ ಅಂದ್ರಿ ಗಣ್ಯರ ಏನ ಅಂದ್ರಲ್ರಿ ಸಾವುಕಾರ? ಶುರುವಾದ್ ನೋಡ್ರಿ ಮಗನೋಡ್ರಿ. ಏನು ಅಂದ್ರಲ್ರಿ ಸಾವುಕಾರ? ಭಾಗ್ಯಶ್ರೀ ಬರಬೇಕಾದ ಬಟ್ಟೆ ಉಸಲಿ ಮಾಡಿಕೊಂಡು ಬಂದಿರ್ವಿ. ಅದು ಬಂದೈತ್ರಿ. ಇನ್ನೂ ಆ ಭಾರ್ಗವಿದು ಸಾವುಕಾರ್ರಿ ಹೆಂಗಸರುಗಳಿಂದ ಬರಬೇಕಾದ ಬಾಕಿ ಎಲ್ಲ ಬಂದೈತ್ರಿ. ಆದ್ರೆ ಮಾತ್ರ ಆ ಹೇಮಂತರ ಬಾಕಿ ಕಟ್ಟ ಬಾಕಿ ಆಗೈತಿ ನೋಡ್ರಿ. ಆ ಹೇಮಂತ ಏನು ಅನ್ಲಿಲ್ರಿ ದಣ್ಯರ. ಆದ್ರೆ ಅವ್ರ ತಮ್ಮ ಅದನಲ್ರಿ ಭಾಳ ಬಾಯಿ ಬಂದಾಗ ಬೇದನ್ರಿ ದಣ್ಯರ. ಮಳ್ಳ ಸೋಳ ಮಗನ, ಕತ್ತಿ ಸೋಳ ಮಗನ, ದೇವರ್ಸಿ ಸೋಳ ಮಗನ, ವಿಕ್ರಾಂತಿ ಸೋಳ ಮಗನ ಅಪ್ಪ ಮಗ ರಾಜೇಂದ್ರ. ನಮಗೆ ಈ ವರ್ಷ ಕೊಡೋಕ್ಕಾಗೋದಿಲ್ಲ ಅಂದ್ರೆ ಕೊಡೋಕ್ಕಾಗೋದಿಲ್ಲ. ನೀವೇನು ಮಾಡ್ಕೊಂತೀರಿ ಮಾಡ್ಕೊಂಬರ್ರಿ. ಬಾಯಿ ಬಂದ ಬೇದನ್ರಿ ದಣ್ಣಾರ. ಏನು ಸುತ್ತು ಹತ್ತು ಹಳ್ಳಿಗೆ ಆ ಗರ್ಭ ಶ್ರೀಮಂತನಾದ ಈ ನರನಾಗನಿಗೆ ಉತ್ತರದಿಂದ ಉಚ್ಚರಿಸಿದೆಯಾ? ಗಾಳಿಯ ಮಗನೇ, ಮಾತನಾಡುತ್ತಾನೆ ಸಾವುಕಾರ, ಮಾತನಾಡುತ್ತಾನೆ. ಅದು ನಿನಗಷ್ಟೇ, ನಿಮ್ಮ ಅಪ್ಪನಿಗೂ ಮಾತನಾಡುತ್ತೆ. ನನ್ನ ಅರಮನೆಗೆ ಬಂದು ನಮ್ಮ ಅಪ್ಪನ ವಿಷಯ ಹತ್ಯೆ ಮಾತನಾಡುತ್ತಿರುವ ಏ ಸಾವುಕಾರ, ಎಲ್ಲಿ ಅನ್ಯಾಯ ನಡೆಯುತ್ತದೆ ಅಲ್ಲಿ ರಾಜೇಂದ್ರ ಇದ್ದ ಇರುತ್ತಾನೆ. ಬಡವರಿಗೆ ಯಾರೇ ಅನ್ಯಾಯ ಮಾಡಿದರೆ ಹೀಗೆ ಮಾತನಾಡುವುದು ಬರೀ ರಾಜೇಂದ್ರ ಅಷ್ಟಲ್ಲ ಸಾವುಕಾರ. ಸುತ್ತು ಹತ್ತಳಿಗೆ ಸರದರ ಎಂದು ಬಿರುದು ಪಡೆದ ವೀರ ರಾಜೇಂದ್ರ. ಇನ್ನ ನಮ್ಮ ತಲಾಟಿ ಬಂದು ಸಾಲದ ಹಣ ಕೇಳಿದಾಗ ಸಿಕ್ಕಂತೆ ಮಾತನಾಡಿದಂತೆ. ಏ ಸಾವುಕಾರ, ಅದು ಸಾಲ ಕೇಳಿದರೆ ಸರಿ. ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ. ಬರುವ ವರ್ಷ ಕೊಡುತ್ತೇನೆಂದು ಹೇಳಿದಕ್ಕೆ ಇಲ್ಲ ಈಗಲೇ ಕೊಡಿ, ಇಲ್ಲದಿದ್ದರೆ ನಿನ್ನ ಆಸ್ತಿ ಬರೆದು ಕೊಡು ಎಂದು ಹೇಳುತ್ತಾನೆ ಈ ನಿನ್ನ ತಲಾಟಿ ನಾಯಿ. ಲೇ ತಮ್ಮ ರಾಜೇಂದ್ರ, ಹಣ ಬೇಕಾದಾಗ ಮಳ್ಳ ನಂಗೆ ಬಂದು ಮೆತ್ತಗೆ ಮಾತಾಡಿ ಹಣ ಹಸ್ಕೊಂಡು ಕಡಕ್ ನೋಡಿಸ್ಕೊಂಡು ಹೋಗ್ತೀರಿ. ಈಗ ನಮ್ಮ ಹಣ ನಮಗೆ ವಾಪಸ್ ಕೊಡ್ರಪ್ಪ ಅಂತ ಹೇಳಿದ್ರೆ ಎಷ್ಟು ಸುಟ್ಟು ಬರೋದು ನೋಡ್ರಿ ಈ ಬಡವಿಕಾರಿಗಳಿಗೆ. ಲೇ ನನ್ನ ತಲಾಟಿ, ಇನ್ನೊಂದು ಸಾರೆ ಬಡವ ಗಿಡುವ ಎಂದು ಬಗಳಿದರೆ ನಿನ್ನ ಬಾಯಲ್ಲಿ ಇರುವ ಹಲ್ಲುಗಳನ್ನು ಬಿಟ್ಟು ಬಿಡ್ತಾರೆ ಮಗಳೇ. ಬಲು ಎಚ್ಚರ. ನೋಡ್ರಿ ಅಪ್ಪ ಗಣ್ಯರ, ನಿಮ್ಮ ಮುಂದೆ ಉದಾಹರಣೆ ಹೇಳಾಕತ್ತೇನ. ಅವತ್ತು ನಾನು ಅವರು ಮನೆಗೆ ಹೋದಾಗ ಅಯ್ಯೋ ಮಾತಾಡೋ ಕಡ್ತಕ್ಕೆ ನನಗೆ ದೋತರದಾಗ ಒಂದಕ್ಕೆ ಮಾಡ್ಕೊಂಡು ಬಂದ್ಬಿಟ್ಟಿನ್ರಿ ಗಣ್ಯರ. ಒಂದು ಹೊತ್ತಿನ ಗಂಚಿಗೆ ಗತಿ ಇಲ್ಲದ ತಿರುಮತಿಗಳು ನೀವು. ಇನ್ನು
ಅದರಲ್ಲಿ ಈ ನರನಾಗನಿಗೆ ಒತ್ತಡದಿಂದ ಉಚ್ಚರಿಸಿದ ಹಾಕೊಂಡು ಸುಮ್ಮನೆ ನಮ್ಮ ಹಣ ಕೊಟ್ಟರೆ ಸರಿ, ಇಲ್ಲವಾದರೆ ಏನು ಮಾಡ್ತೀರಿ ಸಾಕರ? ನನ್ನ ಅರಮನೆಗೆ ಬಂದು ನನಗಲ್ಲೇ ಎಂದಿವೆ ಮಗನ ಇನ್ನೊಂದು ಸಾರಿ ಮಗನ ಎಂದು ಮಾತನಾಡಿದರೆ ಇದೇ ನನ್ನ ಸನಾತನ ಕೊಡ್ಲಿಯಿಂದ ಮರಣ ಮೃದಂಗ ಬಾರಿಸಿಬಿಡುವನು ಈ ರಾಜಾಧಿರಾಜೇಂದ್ರ. ಮೃದಂಗ ರಾಜೇಂದ್ರ, ಮೃತ್ಯುವನ್ನೇ ಗೆದ್ದು ಬಂದ ಮೃತ್ಯುಂಜಯ ಈ ತರ ಹಂತಕನರನಾಗ. ರಾಜೇಂದ್ರ, ಈ ನನ್ನ 7 ಬಾರಿನ ಬಂಧುಕಿಗೆ ಬಲಿಯಾಗಿ ಬೀಳುವುದು ಈ ಭೂಮಿ ಮೇಲೆ ನಿನ್ನ ಕೊಪ್ಪಿದ ದೇಹ. ತಡ್ರಿ ದಣ್ಯರ, ಆವೇಶದಲ್ಲಿ ಅಪಘಾತ ಮಾಡಿ ಅಪಾಯ ಕಾಣಿ ಆಗ್ಬೇಡ್ರಿ. ಮೊದಲು ಇವ ಎದಕ್ ಬಂದ ಅಂತ ಕೇಳಿ ವಿಚಾರ ಮಾಡೋಣ. ತಲಾಟಿ, ಹಾಗಾದ್ರೆ ನೀನೇ ಕೇಳಿ ನೋಡು. ತಮ್ಮ ರಾಜೇಂದ್ರ, ಈ ಅರಮನೆಗೆ ಆಗಮಿಸಿದ ಅವಶ್ಯಕತೆ ಏನಿದಪ್ಪ ತಮ್ಮ? ನೋಡಿ ಗಲಾಟೆ ಅವರೇ, ನಾಳೆ ನಡೆಯುವ ಪಂಚಾಯತ್ ತೀರ್ಮಾನದಲ್ಲಿ ಆ ಬಡಪಾಯಾದ ಸಾವಿತ್ರಮ್ಮನ ಆಸ್ತಿ ಪತ್ರ ಅವರಿಗೆ ತಲುಪಿಸಬೇಕು ಎಂದು ತಿಳಿಸಲಕ್ಕೆ ಬಂದಿದ್ದೇನೆ. ನೆನಪಿರಲಿ, ಬರುತ್ತೇನೆ. ನನ್ನ ಹೃದಯದಲ್ಲಿ ಮತ್ತೆ ಹೊತ್ತಿ ಉರಿಯುತ್ತದೆ ಆಜ್ಞೆ ಪರ್ವತ. ಆಸ್ತಿ ಪತ್ರ ತಲುಪಿದರೆ ಅದು ನನಗೆ ಸ್ವಂತ ಅವಮಾನ. ಲೇ ರಾಜೇಂದ್ರ, ಇಂದಿಲ್ಲ ನಾಳೆ ಮಾಡುವೆ ನಿನಗೆ ಕೊಲೆ. ಅಂದಾಗಲೇ ನನ್ನ ಅಂತರಾಳಕ್ಕೆ ಒಂದು ನೆಲೆ. ಎಲ್ಲರಿಗೆ ಗೊತ್ತಾಗುತ್ತದೆ ಈ ಕಿರಾತಕನ ಕಲೆ. ಹಾಕಿದುಕೊಂಡು ಹೊಸ ಪ್ಲಾನ್. ಯಪ್ಪ ದಣಿ, ಇಂಥ ಮಾತು ಇಷ್ಟು ಮಂದಿಯಾಗಿ ಹೇಳಿದ್ರೆ ಬೇಸಲ್ರಿ. ಅದು ಒಳಗೆ ಬರ್ರಿ, ಎಲ್ಲ ನಾನು ತಿಳಿಸಿ ಹೇಳ್ತೀನಿ. ಸರ ನಡಕಲಾಟಿ, ಅದೇನು ವಿಷಯ ತಿಳಿಸುವಂತೆ. ಬರ್ರಿ.